ಸಿದ್ದು ವರ್ಸಸ್ ಡಿಕೆಶಿ ಸಿಎಂ ಬದಲಾವಣೆ ಚರ್ಚೆ ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸಿಎಂ ಪುತ್ರ ಯತೀಂದ್ರ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಹೇಳಿಕೆ ಸಾಕಷ್ಟು ಒಂದು ಕುತೂಹಲ ಕೆರಳಿಸ್ತಾ ಇದೆ. ಮಗ ಯತೀಂದ್ರನ ಕರೆದು ಬುದ್ಧಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಯತೀಂದ್ರ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಸಿದ್ದರಾಮಯ್ಯನವರು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ವಿಷಯ ತಣ್ಣಗಾದ ಮೇಲೆ ಯಾಕೆ ಈ ಹೇಳಿಕೆ ಕೊಟ್ಟೆ, ಎಂಎಲ್ಸಿ ಯತೀಂದ್ರಗೆ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆ ನೀಡುವ ಅಗತ್ಯ ಏನಿತ್ತು ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಒಂದು ಕಡೆ ಬ್ರೇಕ್ಫಾಸ್ಟ್ಗಳು ಆಗಿದ್ದಾವೆ, ಎರಡೆರಡು ಬ್ರೇಕ್ಫಾಸ್ಟ್ ಆಯಿತು, ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಗೊಂದಲ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು, ಡಿ ಕೆ ಶಿವಕುಮಾರ್ ಹೇಳಿದರು. ಆದರೆ ಬ್ರೇಕ್ಫಾಸ್ಟ್ ಕೇವಲ ನಾಮಕಾವಸ್ಥೆಗೆ ಮಾತ್ರ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಯತೀಂದ್ರ ಈಗ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಹಿಂದೆ ನಿಂತು ಹೇಳಿಸ್ತಾ ಇದ್ದಾರೋ ಅಥವಾ ಸಿದ್ದರಾಮಯ್ಯನವರ ಆಪ್ತರ ಒಂದು ಹೇಳಿಕೆ ಮೇರೆಗೆ ಯತೀಂದ್ರ ಕೊಡ್ತಾ ಇದ್ದಾರೋ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಯತೀಂದ್ರ ಈಗ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಮಾಡ್ತಾ ಇಲ್ಲ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಸಿಎಂ ಪುತ್ರ ಯತೀಂದ್ರ ತೆರಳಿದ್ದಾರೆ. ಮಾಧ್ಯಮದವರು ಕೇಳಿದ್ರು ಕೂಡ ನೋ ಕಮೆಂಟ್. ನಿನ್ನೆ ರಾತ್ರಿಯೇ ಯತೀಂದ್ರ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ಕೂಡ ನಡೆಸಿದರು. ಸರ್ಕಿಟ್ ಹೌಸ್ಗೆ ಕರೆಸ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಎಂಎಲ್ಸಿ ಯತೀಂದ್ರ ಜೊತೆ ಮಾತಾಡಿದರು. ಈ ಸಂದರ್ಭದಲ್ಲಿ ಹೇಳಿಕೆ ಕೊಡೋದು ಏನಿತ್ತು ಅಂತ ಕೇಳಿದರು. ಅನಗತ್ಯ ಹೇಳಿಕೆ ನೀಡದಂತೆ ಯತೀಂದ್ರಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ಯತೀಂದ್ರ ಅವರ ನಿಲುವಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆಗೆ ಅವರು ಯಾವುದೇ ರೀತಿಯಾದಂತಹ ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡದೇ ಇರ್ಬೋದು, ಆದರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರೂ ಕೂಡ, ಬುದ್ಧಿ ಹೇಳಿದ ಮೇಲೂ ಕೂಡ ನನ್ನ ಹೇಳಿಕೆಯಲ್ಲೇ ನನ್ನ ನಿಲುವಲ್ಲಿ ಬದಲಾವಣೆ ಇಲ್ಲ ಅನ್ನುವಂತಹ ಮಾತನ್ನೂ ಕೂಡ ಯತೀಂದ್ರ ಹೇಳಿದ್ದಾರೆ. I won't comment on the same issue. Please take over. Sir, 5 years continue.